ಹಾಯ್ ಟ್ರೇಡರ್ಸ್, ನಮಸ್ಕಾರ. ನಾನಿವತ್ತು ಒಂದೇ ಒಂದು ಇಂಡಿಕೇಟರ್ ಇಟ್ಕೊಂಡು ಹೇಗೆಲ್ಲ ನಾವು ಟ್ರೇಡ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಒಂದೇ ಅದ್ಭುತವಾಗಿ ಟ್ರೇಡ್ ಮಾಡ್ಬೋದು. ಈ ಟ್ರೇಡ್ ಇಂಡಿಕೇಟರ್ ನಿಮ್ಮ ಜೊತೆಗಿದ್ರೆ ಲಾಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಗೆ ಅಂತ ಈ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಇದು ಒಂದು ರೆಂಕೋ ಪ್ರೋ ಇಂಡಿಕೇಟರ್ ಅಂತ. ರೆಂಕೋ ನೀವು ಆಲ್ರೆಡಿ ಕೇಳಿರ್ತೀರಿ. ರೆಂಕೋ ಅಂತಂದರೆ ಈ ಥರ ಇರುತ್ತೆ ನೋಡಿ, ಈ ಥರ ಇರುತ್ತೆ. ಅಂದರೆ ನಮಗೆ ನಾವು ಇಲ್ಲಿ ಶೆಲ್ ಮಾಡಿದ್ರೆ ಇಲ್ಲಿವರೆಗೆ ಪ್ರಾಫಿಟ್ ಇರುತ್ತೆ, ಇಲ್ಲಿ ಬೈ ಮಾಡಿದ್ರೆ ಇಲ್ಲಿವರೆಗೆ ಪ್ರಾಫಿಟ್ ಇರುತ್ತೆ, ಈ ಥರ ಇದನ್ನು. ಬಟ್ ಇದು ಒಂದೇ ರೆಂಕೋ ಅಷ್ಟೇ. ಇದು ರೆಂಕೋ ಯಾವಾಗಲೂ ಕೂಡ ನಮಗೆ ಟೈಮನ್ನು ಕನ್ಸಿಡರ್ ಮಾಡಲ್ಲ. ಇದು ಮೂಮೆಂಟನ್ನು ಮಾತ್ರ ಕನ್ಸಿಡರ್ ಆಗುತ್ತೆ. ಒಂದೊಂದು ಮೂಮೆಂಟ್ಗೂ ಒಂದೊಂದು ಬ್ರಿಕ್ ಸೈಜು, ಒಂದು ಸೈಜ್ ಫಿಕ್ಸ್ ಮಾಡಿರ್ತೀವಿ. ಆ ಸೈಜಲ್ಲಿ ಅದು ಬ್ರಿಕ್ ಫಾರ್ಮ್ ಆಗ್ತಾ ಹೋಗ್ತದೆ. ಸೊ ಈ ರೆಂಕೋ ಕ್ಯಾಂಡಲ್ಲು ಮತ್ತು ನಮ್ಮ ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ ಇದಾವಲ್ಲ, ನಾರ್ಮಲ್ ಕ್ಯಾಂಡಲ್ಗಳನ್ನ ಎರಡೂ ಮಿಕ್ಸ್ ಮಾಡಿಕೊಂಡು ಟ್ರೇಡ್ ಮಾಡೋದು ಹೇಗೆ ಅನ್ನೋದು ಇವೆರಡು ಮಿಕ್ಸ್ ಮಾಡಿದೆ. ಅಂದರೆ ಇನ್ ದ ಸೆನ್ಸು, ಈಗ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಇದೇನಿದೆಯಲ್ಲ ನೋಡಿ, ಒಂದು ಇದು ಇಲ್ಲೆಂತ ಹೆಚ್ಚು ಕಮ್ಮಿ ಇದೆ. ಇದು ಈಗ ಇಲ್ಲಿ ಒಂದಿದೆ. ಈಗ ಇಷ್ಟೆಲ್ಲ ಸೇರಿಸಿ ಇದು ನೋಡಿ, ಇಲ್ಲಿ ಇದು ಅಗಲ ಜಾಸ್ತಿ ಇದೆ, ಇಲ್ಲಿ ಅಗಲ ಕಡಿಮೆ ಇದೆ. ಇವೆಲ್ಲವೂ ಕೂಡ ನಮಗೇನಂದರೆ ರೆಂಕೋಗಳು, ರೆಂಕೋ ಕ್ಯಾಂಡಲ್ಗಳು. ಇಲ್ಲಿದೆಯಲ್ಲ, ಇದೊಂದು ರೆಂಕೋ ಕ್ಯಾಂಡಲ್ಲು, ನೋಡಿ. ಇಲ್ಲಿ ಸ್ಪೀಡಾಗಿ ಬಿದ್ದಿರೋದ್ರಿಂದ ಅಗಲ ಕಡಿಮೆ ಇದೆ, ಸೈಜ್ಗೆ ಇಲ್ಲಿ ತುಂಬ ಲೇಟಾಗಿ ಬಿದ್ದಿರೋದ್ರಿಂದ ಅಗಲ ಜಾಸ್ತಿ ಇದೆ. ಇದೊಂದು ರೆಂಕೋ ಕ್ಯಾಂಡಲ್ಲು. ಈಗ ನೋಡಿ, ಇಲ್ಲಿ ಈ ಸೈಜ್ ಇದೆಯಲ್ಲ, ಈ ಅಗಲ ಕರೆಕ್ಟಾಗಿರುತ್ತೆ, ಉದ್ದ ಮಾತ್ರ ಹೆಚ್ಚು ಕಮ್ಮಿ ಇರುತ್ತೆ. ಸೊ ಈಗ ಮತ್ತೆ ಅಪ್ ಸೈಡ್ ಹೋಗ್ತಾ ಇದೆ ಟ್ರೇಡ್. ಇದು ನಾವು ಅಪ್ ಸೈಡ್ ತೊಗೊಳ್ಬೇಕು ಅಂತ ಟ್ರೇಡ್, ಸಿಂಪಲ್. ಸೊ ಇದ್ರ ಮೂಲಕ ಇದು ಅದ್ಭುತವಾಗಿ ವರ್ಕ್ ಆಗುತ್ತೆ, ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಗೆ ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು, ಅಡ್ವಾನ್ಸ್ಡ್ ನಿಮಗೆ ಟಾರ್ಗೆಟ್ ಎಲ್ಲಿ, ಎಲ್ಲಿಂದ ವಾಪಸ್ ಬರುತ್ತೆ ಮಾರ್ಕೆಟ್, ಅದೆಲ್ಲವನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೇಳ್ಕೊಡುತ್ತೆ. ಅದು ಹೇಗೆ ಅನ್ನೋದನ್ನು ನಾವು ನಿಮ್ಗೆ ಇಲ್ಲಿ ಇದರಲ್ಲಿ ತಿಳಿಸ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಿಮಗೆ ಇಲ್ಲಿ ಮೊದಲು ಏನೇನಿದೆ ಇದರಲ್ಲಿ ಅಂತ ತಿಳ್ಕೊಂಬಿಡೋಣ. ನೋಡಿ, ಇದರಲ್ಲಿ ನಾವು ಒಂದು ರೆಂಕೋ ಬ್ರಿಕ್ ಸೈಜ್ 50 ಅಂತಿದೆ. ಸಾರಿ, ಇದೆಯಲ್ಲ ದಪ್ಪಂದಿದೆಯಲ್ಲ, ಬ್ಲ್ಯಾಕು ಮತ್ತು ಬ್ಲೂ ಇದೆಯಲ್ಲ, ಇದು ರೆಂಕೋ ಬ್ರಿಕ್ ಸೈಜ್ 50 ಇದು. ಇನ್ನೊಂದು ರೆಂಕೋ ಬ್ರಿಕ್ ಸೈಜ್ 20 ಅಂತಿದೆ. ಈ 20 ಇರೋದು ಏನಂದರೆ, ಇದು ಚಿಕ್ಕದಾಗಿ ಇಲ್ಲೊಂದು ಇದೆ ನೋಡಿ, ಇಲ್ಲಿ ರೆಡ್ ಮತ್ತು ಗ್ರೀನ್, ಇದು 20. ಸೊ ಇದು ನಿಮ್ಗೆ ಇನ್ ಕೇಸ್ ನೀವು ಇಲ್ಲೇನಾರ ಸೆಲ್ ಮಾಡಿದ್ರೆ, ಇದು ಗ್ರೀನ್ ಆಗಿಬಿಟ್ರೆ ಇಲ್ಲಿ ಎಕ್ಸಿಟ್ ಆಗಿಬಿಡ್ಬೋದು ನೀವು ಆರಾಮಾಗಿ. ಭಯ ಇದ್ದರೆ ಈ ಗ್ರೀನ್ ಆಗಿಬಿಟ್ರೆ ಇಲ್ಲಿ ಎಕ್ಸಿಟ್ ಆಗಿಬಿಡ್ಬೋದು. ಅಂದರೆ ಇದ್ರ ಮೇಲೆ ವಾಪಸ್ ಇಲ್ಲಿ ಒಂದು ಮೊಮೆಂಟಮ್ ಕ್ಯಾನಲ್ ಬಂದರೆ ಇದು ಮಾಡೋದು. ಮತ್ತೆ ಇಲ್ಲೊಂದು ಮೊಮೆಂಟಮ್ ಕ್ಯಾನಲ್ ಸೆಲ್ ಆದರೆ ಇಲ್ಲಿ ಸೆಲ್ ಮಾಡಿಬಿಟ್ರೆ ನೋಡಿ, ಇಲ್ಲಿ ಗ್ರೀನ್ ಆಯ್ತು ನೋಡಿ, ಇಲ್ಲಿ ಬಿತ್ತು. ಇಲ್ಲಿ ನೀವು ಇಲ್ಲಿ ಎಂಟ್ರಿ ಆಗಿರ್ತಾರೆ, ಇಲ್ಲಿ ಎಂಟ್ರಿ ತೊಗೊಂಡಿರ್ತೀರ, ಇಲ್ಲಿ ವಾಪಸ್ ಬಂದು ಇಲ್ಲಿ ಗ್ರೀನ್ ಆಗುತ್ತೆ, ಅಲ್ಲಿ ಎಕ್ಸಿಟ್ ಮಾಡ್ಬೋದು. ಮತ್ತೆ ಇದ್ರ ಹತ್ತಿರ ಇದ್ದಾಗ ಇಲ್ಲಿ ಮತ್ತೆ ಸೆಲ್ ಮಾಡ್ತೀವಿ. ಸೊ ಹೀಗೆ ಈಗ ಮಾಡೋಕ್ಕೆ ಇದು ನಿಮಗೆ ರೆಂಕೋ 50 ಮತ್ತು 20 ಅಂದರೆ ಬ್ರಿಕ್ ಸೈಜು 50 ಮತ್ತು 20 ಎರಡನ್ನೂ ಹಾಕಿದ್ದೀವಿ. ಅದಾದಮೇಲೆ ನಮಗೆ ಇಲ್ಲಿ ಬೈ ಸೆಲ್ ಸಿಗ್ನಲ್ ಸಿಗುತ್ತೆ. ಆಮೇಲೆ ನಾವು ಇದು ಎಲ್ಲ ಮಾಡ್ಕೋಬೋದು, ಏನು ರೆಂಕೋ ನಮ್ಮ ಕ್ಯಾಂಡಲ್ ಕಲರ್ಗಳನ್ನು ಇದು ಬೇಕಾದರೆ ಅದನ್ನು ಚೇಂಜ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಪಿಬ್ ಲೆವೆಲ್ ಕೂಡ ಆ್ಯಕ್ಸೆಸ್ ತೊಗೋಬೋದು. ಆಮೇಲೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ, ಅದನ್ನೇ ಆ್ಯಕ್ಸೆಸ್ ತೊಗೋಬೋದು. ಸೊ ನಾನು ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ, ಈ ಮೂರನ್ನು ಇಟ್ಕೊಂಡು ಹೇಗೆ, ಮತ್ತು CPR ಇಟ್ಕೊಂಡು ಹೇಗೆ ಟ್ರೇಡ್ ಮಾಡೋದು ಅಂತ ನಾವು ಇಲ್ಲಿ ತಿಳ್ಕೊಬೋದು. ಫಾರ್ ಎಕ್ಸಾಂಪಲ್ಲು ನೀವು ನೋಡಿ, ಇಲ್ಲಿ ಒಂದು ಸೆಲ್ ಮಾಡಿದ್ರೆ ಅಂದ್ಕೊಂಡು, ಇಲ್ಲಿ ಮಾರ್ಕೆಟ್ ಸೈಡ್ ವೇಸಲ್ಲಿದೆ. ಸೈಡ್ ವೇಸಲ್ಲಿದ್ದಾಗ ಯಾವ ಕಡೆ ಟ್ರೆಂಡ್ ಇದೆ ಅಂದ್ಕೊಂಡು ನೋಡಿಕೊಂಡು, ಯಾವ ಕಡೆ ಟ್ರೆಂಡ್ ಇದೆ. ಈಗ ನೋಡಿ, ಸೈಡ್ ವೇಸಲ್ಲಿ ಇದ್ದರೂ ಕೂಡ ನಿಮ್ಮ ಮಾರ್ಕೆಟ್ ಇಲ್ಲಿ ಬೀಳ್ತಾ ಇದೆ, ಅಂದರೆ ಸೈಡ್ ವೇಸಲ್ಲಿ ಬೀಳ್ತಾ ಇದೆ. ಸೊ ಆವಾಗ ನೀವು ಪ್ರತಿ ಸಲ ನೋಡಿ, ಇಲ್ಲಿ ಸೆಲ್ ಮಾಡ್ತೀರಾ, ಇಲ್ಲಿ ಸೆಲ್ ಮಾಡ್ತೀರಾ, ಇಲ್ಲಿ ಬುಕ್ ಮಾಡ್ತೀರಾ, ಇಲ್ಲಿ ಸೆಲ್ ಮಾಡ್ತೀರಾ, ಇಲ್ಲಿ ಬುಕ್ ಮಾಡ್ತೀರಾ, ಇಲ್ಲಿ ಸೆಲ್ ಮಾಡ್ತೀರಾ, ಇಲ್ಲಿ ಬುಕ್ ಮಾಡ್ತೀರಾ, ಈ ಲೋಗ್ ಈ ಸೆಲ್ ಮಾಡ್ತೀರಾ, ಈ ಲೋಗೆ ಬುಕ್ ಮಾಡ್ತೀರಾ, ಇಲ್ಲಿ ಸೆಲ್ ಮಾಡ್ತೀರಾ, ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ಇರುತ್ತೆ. ಅಥವಾ ಇಲ್ಲಿ ನೋಡಿ ಟರ್ನ್ ಆಗುತ್ತೆ ನಮ್ಮದು ರೆಂಕೋ ಬ್ರಿಕ್ ಇದೆಯಲ್ಲ, 20 ಬ್ರಿಕ್ಕು, ಇದು ಟರ್ನ್ ಆಗಿ ಇದು ಇಲ್ಲಿ ಫೋಲ್ಡ್ ಆಗಿಬಿಡುತ್ತೆ. ಹಿಂಗೆ ಬಂದು ಹಿಂಗೆ ಫೋಲ್ಡ್ ಆಗಿ, ಮತ್ತು ಇದೊಂದು ಬ್ಲೂ ಕ್ಯಾಂಡಲ್ ಫಾರ್ಮ್ ಆಗುತ್ತಲ್ಲ, ನೀವು ಇಲ್ಲಿ ಸೆಲ್ ಮಾಡಿ, ಅಂದರೆ ಇಲ್ಲಿ ಸೆಲ್ ಮಾಡಿಬಿಟ್ಟು ಇಲ್ಲಿವರೆಗೆ ಹೋಲ್ಡ್ ಮಾಡ್ಬೋದು. ಒಂದು 30 ಪಾಯಿಂಟ್ ನಿಮಗೆ ಇಲ್ಲಿ ಸಿಗುತ್ತೆ. ಹಾಗೆ ಈ ಸೈಡ್ ವೇಸಲ್ಲೂ ಭಾಳ ಚೆನ್ನಾಗಿ ವರ್ಕ್ ನೋಡಿ, ಇಲ್ಲಿ ಸೆಲ್ ಮಾಡ್ತೀರಾ, ಇಲ್ಲಿ ಆರ್ಡರ್ ಬ್ಲಾಕ್ಗೆ ಬುಕ್ ಮಾಡ್ತೀರಾ, ಅಥವಾ ಇಲ್ಲಿ ಒಂದು ಇದಾದ ತಕ್ಷಣ ಸೆಲ್ ಮಾಡಿಬಿಡ್ತೀರಾ, ಮತ್ತು ಇಲ್ಲಿ ಸೆಲ್ ಮಾಡ್ತೀರಾ, ಇಲ್ಲಿ ಈ ಲೋಗೆ ಬುಕ್ ಮಾಡ್ತೀರಾ. ಸೈಡ್ ವೇಜಲ್ಲೂ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಇಲ್ಲಿ ನಿಮ್ಮ ಟ್ರೆಂಡ್ ಮಾರ್ಕೆಟಲ್ಲಂತೂ ಅದ್ಭುತವಾಗಿ ವರ್ಕ್ ಆಗುತ್ತೆ. ಟ್ರೆಂಡ್ ಮಾರ್ಕೆಟಲ್ಲಿ ನೀವೇನು ಮಾಡಬೇಕಂದ್ರೆ, ಒಂದು ನಾವು ನಮ್ಮ
ವೀಕ್ಲಿ ಮತ್ತು ಡೈಲಿ ಪಿವೋಟ್ ತೊಗೊಂಬಿಟ್ರೆ ಸಾಕು. ನೋಡಿ ಇಲ್ಲಿ ಸೆಲ್ ಮಾಡಿದ್ವಾ, ಇಲ್ಲಿ ಟಾರ್ಗೆಟ್ ಬುಕ್ ಮಾಡ್ತೀವಿ. ಮತ್ತೆ ಇಲ್ಲಿ ಸೆಲ್ ಮಾಡಿದ್ವಾ ಈ ಲೈನ್ ಹತ್ರ, ಮತ್ತೆ ಇಲ್ಲಿ ಟಾರ್ಗೆಟ್ ಬುಕ್ ಮಾಡ್ತೀವಿ. ಇಲ್ಲಿ ಹೋಗಿ ಇಲ್ಲೆಲ್ಲೋ ಟಾರ್ಗೆಟ್ ಬುಕ್. ಮತ್ತೆ ಇಲ್ಲಿ ಸೆಲ್ ಮಾಡಿದ್ವಾ ಈ ಸಿ ಪಿ ಆರ್ಗೆ ಟಾರ್ಗೆಟ್ ಬುಕ್ ಮಾಡ್ತೀವಿ. ಮತ್ತೆ ಇಲ್ಲಿ ಸೆಲ್ ಮಾಡಿದ್ವಾ ಈ ಸಿ ಪಿ ಆರ್ಗೆ ಟಾರ್ಗೆಟ್ ಬುಕ್ ಮಾಡ್ಬೋದು, ಅಥವಾ ಇದು ಫೋಲ್ಡ್ ಆಗುತ್ತೆ ನೋಡಿ, ಇಲ್ಲಿ ಫೋಲ್ಡ್ ಆಗುವವರೆಗೆ ನೀವು ಇಟ್ಕೋಬೋದು. ಮತ್ತೆ ಇಲ್ಲಿ ಸೊ ಹಾಗೆ ಮತ್ತೆ ಇಲ್ಲಿ ಸೆಲ್ ಮಾಡ್ತೀವಾ, ಇಲ್ಲಿ ಇದು ಫೋಲ್ಡ್ ಆಗುವವರೆಗೆ ಇದು ಫೋಲ್ಡ್ ಆಗುವವರೆಗೆ ನಾವು ಟ್ರೇಡ್ ಮಾಡ್ಬೋದು. ಇದು ನೋಡಿ, ಈ ಸಿ ಪಿ ಆರ್ ಟಾರ್ಗೆಟ್ ಇಟ್ಟಾಯ್ತು. ಇಲ್ಲಿ ನಾವು ಎಲ್ಲಿ ಸೆಲ್ ಮಾಡಿರ್ತೀವಿ ಅಂದರೆ ಇಲ್ಲಿ ಸೆಲ್ ಮಾಡಿರ್ತೀವಿ. ಅಂದರೆ ಇದು ಯಾವಾಗ ಈ ನಮ್ಮ 20 ಬ್ರಿಕ್ ಇದೆಯಲ್ಲ, ಇದ್ರ ಮೇಲೆ ಒಂದು ರೆಡ್ ಆದ ತಕ್ಷಣ ಒಂದು ಸೆಲ್ ಮಾಡ್ಬೋದು. ನಾವು ಸೆಲ್ ಮಾಡಿಬಿಟ್ಟು ಇಲ್ಲಿವರೆಗೆ ಬುಕ್ ಮಾಡ್ತೀವಿ. ಮತ್ತು ಇಲ್ಲಿ ಹತ್ರ ಈ ನಮ್ಮ ಮೂವಿಂಗ್ ಎವರೇಜ್ ಇದೆಯಲ್ಲ, ಇಲ್ಲಿ ಸೆಲ್ ಮಾಡ್ತೀವಿ. ನೀವು ಇಲ್ಲಾದರೂ ಬುಕ್ ಮಾಡ್ಬೋದು, ಅಥವಾ ಇಲ್ಲೇ ಬುಕ್ ಮಾಡಿದ್ರೆ ಒಳ್ಳೇದು, ಅಥವಾ ಇಲ್ಲಾದರೂ ಬುಕ್ ಮಾಡ್ಬೋದು ಈ ಸಿ ಪಿ ಆರ್ ಹತ್ರ, ಅಥವಾ ಇಲ್ಲಿ ವಾಪಸ್ ಒಳಗಡೆ ಇಲ್ಲಿ ಬರುತ್ತಲ್ಲ, ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಇದು ಮಾಡ್ತೀವಿ. ಮತ್ತೆ ಇಲ್ಲಿ ಸೆಲ್ ಮಾಡ್ತೀವಿ, ಮತ್ತೆ ಇಲ್ಲಿ ಹೋಗಿ ಬುಕ್ ಮಾಡ್ತೀವಿ. ಮತ್ತೆ ಇಲ್ಲಿ ಸೆಲ್ ಮಾಡ್ತೀವಿ, ಮತ್ತೆ ಇಲ್ಲಿ ಹೋಗಿ ಬುಕ್ ಮಾಡ್ತೀವಿ. ಮತ್ತೆ ಇಲ್ಲಿ ಸೆಲ್ ಮಾಡ್ತೀವಿ, ಮತ್ತೆ ಇಲ್ಲಿ ಹೋಗಿ ಬುಕ್ ಮಾಡ್ತೀವಿ. ಮತ್ತೆ ಇಲ್ಲಿ ಸೆಲ್ ಮಾಡ್ತೀವಿ, ಸೆಲ್ ಮಾಡಿಬಿಟ್ಟು ಇಲ್ಲೆಲ್ಲ ಹೋಗಿ ಬುಕ್ ಮಾಡ್ಕೋಬೋದು. ಅಥವಾ ನೋಡಿ, ಇದೇ ಹೋಗಿ ಕರೆಕ್ಟಾಗಿ ಇಲ್ಲಿ ವಾಪಸ್ ಬಂದಿದೆ. ಇದು ವಾಪಸ್ ಹಿಂಗೆ ಬಂದ ತಕ್ಷಣ ಇಲ್ಲಿ ಸೆಲ್ ಮಾಡ್ಕೋಬೋದು. ಸೊ ಈಗ ನೋಡಿ, ಈಗ ಇದೇನಾಯಿತು, ಇಷ್ಟೊತ್ತು ನಾನು ತೋರಿಸಿದ್ದು ಸೆಲ್ ಸೈಡ್. ಅಂದರೆ ಇದು ಟ್ರೆಂಡಿ ಚಾನಲ್ ಇದೆಯಲ್ಲ, ಇದೆಲ್ಲ ರೆಡ್ಡಲ್ಲಿದ್ದಾಗ ಕೇವಲ ಸೆಲ್ ಮಾತ್ರ ಮಾಡ್ತೀವಿ. ನಾವು ಬೈ ಮಾಡಬೇಕು. ಹೇಗೆ ಬೈ ಮಾಡೋದು ಅಂತಂದರೆ ನೋಡಿ, ಇದು ನಿಧಾನಕ್ಕೆ ನಮ್ಮದು ಹೈಯರ್ ಐ, ಫಸ್ಟ್ ಹೈಯರ್ ಐ ನೋಡಿ, ಇಲ್ಲೊಂದು ಇಲ್ಲಿ ಹೈಯರ್ ಐ ಆಯಿತು, ಇಲ್ಲಿ ಕ್ರಾಸ್ ಆಯಿತು. ಇದೆಲ್ಲ ಆಗಿ ಸುಮ್ಮನೆ ವೇಟ್ ಮಾಡ್ಬೇಕು. ನಾವು ಬೆಳಗ್ಗೆ 6 ಗಂಟೆಯಿಂದ ನೋಡಿ, ಇಲ್ಲೊಂದು ಫಸ್ಟ್ ಒಂದು ಸಿಗ್ನಲ್ ಸಿಕ್ತು ನಮಗೆ, ಇಲ್ಲಿ ಸಿಗ್ನಲ್ ಸಿಕ್ತು. ಈ ಸಿಗ್ನಲ್ ಬರೋವರೆಗೆ ವೇಟ್ ಮಾಡಬೇಕು. ಸೊ 537 ಈ ಹೈಗೆ ಇಲ್ಲೆಲ್ಲೋ ಒಂದು ಆರ್ಡರ್ ಬ್ಲಾಕ್ ಇರುತ್ತೆ ನೋಡಿ, ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ಇದೆ. ಈ ಗ್ರೀನ್ ಕ್ಯಾಂಡಲ್ ಇದೆಯಲ್ಲ, ಇದೊಂದು ಆರ್ಡರ್ ಬ್ಲಾಕ್ ನೋಡಿ. ಇಲ್ಲಿ ಈ ಹೈಗೆ 537 557 ಒಂದು 20 ಪಾಯಿಂಟ್ ಸಿಕ್ತು, ಬುಕ್ ಮಾಡ್ಕೊಂಬಿಡ್ತೀವಿ. ಮತ್ತೆ ಇಲ್ಲಿ ಇನ್ನು ಕ್ರಾಸ್ ಆದ ತಕ್ಷಣ ಇಲ್ಲಿ ಬುಕ್ ಇದು ಮಾಡ್ತೀವಿ, ಏನೋ ಇಲ್ಲಿ ಬೈ ಮಾಡ್ತೀವಿ, ಇಲ್ಲಿ ತೊಗೊಳ್ತೀವಿ. ಸೊ ಹೀಗೆ ಎರಡೂ ಕಡೆ ವರ್ಕ್ ಆಗುತ್ತೆ. ಈ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲದರಲ್ಲೂ ವರ್ಕ್ ಆಗುತ್ತೆ, ಅದ್ಭುತವಾಗಿ ವರ್ಕ್ ಆಗುತ್ತೆ. ಸ್ಟಾಕ್ನಲ್ಲಿ ವರ್ಕ್ ಆಗುತ್ತೆ, BTCಯಲ್ಲಿ ವರ್ಕ್ ಆಗುತ್ತೆ, ಕ್ರಿಪ್ಟೋದಲ್ಲಿ ವರ್ಕ್ ಆಗುತ್ತೆ, ಎಲ್ಲದರೂ ವರ್ಕ್ ಆಗುತ್ತೆ. ನೋಡಿ, ನಿಮಗೆ 5 ನಿಮಿಷ ಟೈಮ್ ಫ್ರೇಮಲ್ಲಿ ನಿಫ್ಟಿ ತೋರಿಸ್ತಾ ಇದ್ದೀನಿ. ನಿಫ್ಟಿ ನೋಡಿ, ನಿಫ್ಟಿ ಇದು ಬಂದ ತಕ್ಷಣ ನಮ್ಮದು ಇದು ರೆಂಕೋ ಸೈಜನ್ನು ಇಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು. ಇದನ್ನ ಒಂದು 200 ಮಾಡ್ಕೊಳ್ಳೋಣ, ಇದು 100 ಮಾಡ್ಕೊಳ್ಳೋಣ. ಅದು ಯಾವಾಗ ಎಷ್ಟು ಅಂತ ನಮ್ಮ ಇದು ಇಂಡಿಕೇಟರ್ ಪರ್ಚೇಸ್ ಮಾಡಿದ ತಕ್ಷಣ ನಾನು ನಿಮ್ಗೆ ಹೇಳ್ಕೊಡ್ತೀವಿ, ಏನು ಭಯ ಪಡುವಂಥದ್ದು ಏನಿರಲ್ಲ. ನೋಡಿ, ಇಲ್ಲಿ ಮಾರ್ಕೆಟು ಅಪ್ಪರ್ ಅಪ್ ಆಗೋವರೆಗೆ ವೆಯ್ಟ್ ಮಾಡಬೇಕು. ಇಲ್ಲೊಂದು ಹೈ ಮಾಡಿದ ತಕ್ಷಣ ಮತ್ತೆ ಇಲ್ಲಿ ನೋಡಿ, ಸುಮ್ಮನೆ ಇವತ್ತು ಇಲ್ಲೊಂದು ಏನಾದರೂ ಸೆಲ್ ಮಾಡಿದರೆ ಇಲ್ಲಿ ಬಿಟ್ಟು ಈ ಸಿ ಪಿ ಆರ್ಗೆ ಬುಕ್ ಮಾಡ್ಕೋಬೋದು. ಇಲ್ಲಾಂದರೆ ಏನು ಮಾಡ್ಬೇಕಂತಂದರೆ ನೋಡಿ, ಇಲ್ಲಿ ಹೈಯರ್ ಐ ಹೋಗ್ತೀನಿ ಅಂತ ಕನ್ಫರ್ಮೇಷನ್ ಕೊಟ್ಬಿಟ್ಟು ಇಲ್ಲೊಂದು ಬೈ ಕ್ಯಾಂಡಲ್ ಬಂತು, ಇಲ್ಲಿ ಬೈ ಮಾಡ್ತೀರಾ, ಇದ್ರ ಹತ್ರ ಬುಕ್ ಮಾಡ್ಕೋಬೋದು. ಇಲ್ಲಿ ಮತ್ತೆ ಸಂಜೆ ಟ್ರೇಡ್ ಮಾಡಬೇಕಾಗಿಲ್ಲ. ಅಂದರೆ ನಾವು ಇಲ್ಲಿ ಬೈ ಮಾಡಿದರೆ ನೀವು 23464, ಈ ಸಿ ಪಿ ಆರ್ ಹತ್ರ 23634, ಹೆಚ್ಚು ಕಮ್ಮಿ ಒಂದು 200 ಪಾಯಿಂಟ್ಸು ನಮ್ಗೆ ಸಿಗ್ತಿಲ್ಲ 5 ನಿಮಿಷ ಟೈಮ್ ಫ್ರೇಮಲ್ಲಿ. ಗೋಲ್ಡ್, BTC, ಬ್ಯಾಂಕ್ ನಿಫ್ಟಿ ನೋಡವಾ, ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿನೂ ಅಷ್ಟೇ. ಇಲ್ಲಿ ನೋಡಿ, ಇದನ್ನು ಮತ್ತೆ ನಾವು ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಬಂದ ತಕ್ಷಣ ಇದನ್ನ ಒಂದು ಚೇಂಜ್ ಮಾಡ್ಕೋಬೇಕು. ಇದೊಂದು 600 500 ಮಾಡೋಣ, ಇದೊಂದು 200 ಮಾಡೋಣ. ನೋಡಿ, ಫಸ್ಟ್ ಇದು ಕ್ರಾಸ್ ಆದಾಗ ಇಲ್ಲೊಂದು ಸಿಗ್ತಾ, ಇಲ್ಲಿ ನೀವು ಬೈ ಮಾಡ್ತೀರಾ, ಬೈ ಮಾಡಿಬಿಟ್ಟು SL ಅನ್ನು ಇಲ್ಲಿ ಇಟ್ಕೋತೀವಿ. ಇಲ್ಲಿಂದ ನಮ್ಮ ಟಾರ್ಗೆಟ್ ಯಾವುದು ಅಂತಂದರೆ ಇದು ಟಾರ್ಗೆಟ್ ಆಗುತ್ತೆ, ಈ ಸಿ ಪಿ ಆರ್. ಬಟ್ ಏನಾಗ್ಬಿಡುತ್ತೆ ಮಾರ್ಕೆಟ್ ಅಂತಂದರೆ ನೋಡಿ, ಇಲ್ಲಿ ಬಂದು ನೀವು ಇಲ್ಲಾದರೂ ಇಲ್ಲಿ ಮತ್ತೊಮ್ಮೆ ನೀವು ಬೈ ಮಾಡ್ಬೋದು. ಇಲ್ಲಿ ಎನಿ ಕಂಡೀಷನ್ 53100 53400 ಒಂದು 300 ಪಾಯಿಂಟ್ಸ್ ಬಂತಿಲ್ಲಿ. 300 ಪಾಯಿಂಟ್ಸ್ ಆರಾಮಾಗಿ ಕ್ಯಾಚ್ ಮಾಡ್ಬೋದು. ಇಲ್ಲಿಯಾದರೂ ನೀವು ಎಕ್ಸಿಟ್ ಆಗಬೇಕು. ಇಲ್ಲ ಇಲ್ಲಿ ಎಕ್ಸಿಟ್ ಆಗಿಲ್ಲ ಅಂದರೆ ಈ ಇದರಲ್ಲಿ ಇಲ್ಲೊಂದು ರೆಡ್ ಆಗುತ್ತೆ ನೋಡಿ, 53 516, ಇಲ್ಲಾದರೂ ಮಸ್ಟ್ ಆ್ಯಂಡ್ ಶುಡ್ ಎಕ್ಸಿಟ್ ಆಗಬೇಕು. 1 ಟ್ರೇಡ್ ಸಿಕ್ತು, 5 ನಿಮಿಷ ಟೈಮ್ ಟ್ರೇಡ್. ಅದೇ ರೀತಿ ಯಾವುದಾದ್ರೂ ತೊಗೊಳ್ಳಿ ನೀವು, BTC USD ತೊಗೊಳ್ಳೋಣ,
ಕಾಯ್ದುಬಿಟ್ಟು ಆರಾಮಾಗಿ ಟ್ರೇಡ್ ಮಾಡ್ಬೋದು, ಏನೂ ತೊಂದರೆ ಇರಲ್ಲ. ನೋಡಿ BTC ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಮಗೆ ಪ್ರೈಸು ವೇಟ್ ಮಾಡಿ ಇಲ್ಲಿ ಹೈಯರ್ ಆಗಿ ಮಾಡ್ತು. ಹೈಯರ್ ಆಗಿ ಮಾಡಿದ್ಮೇಲೆ ವಾಪಸ್ಸು ಇಲ್ಲಿಗೆ ಬಂತು. ಇಲ್ಲಿ ವಾಪಸ್ಸು ಇಲ್ಲಿ ಬಂದು ಹೈಯರ್ ಆಗಿ ಮಾಡೋವರೆಗೆ ವೇಟ್ ಮಾಡಬೇಕು. ವೇಟ್ ಮಾಡಿಬಿಟ್ಟು ವಾಪಸ್ ಇಲ್ಲಿ ಬಂದಾಗ ನೀವು ಇಲ್ಲಿ ಬೈ ಮಾಡಿಬಿಟ್ರೆ 76,800ರಿಂದ 77 ಈ ಥರ. ಅಥವಾ ನೀವು ಇಲ್ಲಿ ಸೆಲ್ ಮಾಡಿಬಿಟ್ರೆ ಇಲ್ಲಿ ಇನ್ನು ಕ್ರಾಸ್ ಆದಮೇಲೆ ಇಲ್ಲಿ ಸೆಲ್ ಮಾಡಿಬಿಟ್ರೆ ಇಲ್ಲಿಂದ ಇಲ್ಲಿವರೆಗೆ ಸಿಗುತ್ತೆ ನಿಮಗೆ. ಸೊ ಅದ್ಭುತವಾಗಿ ಸಿಗುತ್ತೆ. ಇನ್ನೂ ತುಂಬ ಇದರಲ್ಲಿ ತಿಳ್ಕೊಳ್ಳೋದಿದೆ, ತುಂಬ ಈಸಿಯಾಗಿ ಮಾಡುವಂಥದ್ದು. ನೀವು ಈ ಸಿಗ್ನಲ್ಗಳನ್ನ ಫಾಲೋ ಮಾಡಿಬಿಟ್ರು ಸಾಕು. ಬಟ್ ಏನಂದರೆ ಟ್ರೆಂಡ್ ಸೈಡ್ ಇರಬೇಕು. ಗೋಲ್ಡಲ್ಲಂತೂ ಅದ್ಭುತವಾಗಿ ವರ್ಕ್ ಆಗುತ್ತೆ, ಸಿಲ್ವರ್ಲಿ ವರ್ಕ್ ಆಗುತ್ತೆ. ಹಾಗಾಗಿ ಈ ಇಂಡಿಕೇಟರ್ ಬೇಕಾದವರು ತುಂಬ ಕಡಿಮೆ ಪ್ರೈಸಲ್ಲಿ ನಿಮಗೆ ವಿತ್ ಸಪೋರ್ಟಿಂಗ್ ವಿತ್ ನಮ್ಮದು ಇದು ಕೋರ್ಸ್ ಸಮೇತ ಕೊಡ್ತಾ ಇದ್ದೀವಿ. ದಯವಿಟ್ಟು ಯಾರಾದರೂ ಬೇಕಾದವರು ಸಂಪರ್ಕ ಮಾಡಿ. ಇದು ಗೋಲ್ಡಲ್ಲಿ 10 ನಿಮಿಷ ಟೈಮ್ ಫ್ರೇಮ್ ಬಿಟ್ಟು, ನಿಫ್ಟಿ ಬ್ಯಾಂಕ್ ನಿಫ್ಟಿ ಎಲ್ಲ 5 ನಿಮಿಷ ಸಾಕು. ಇದು 10 ನಿಮಿಷ ಆಗಲ್ಲ ಅಂದರೆ 5 ನಿಮಿಷ ಕೂಡ ಸಾಕು. ಇದು 10 ನಿಮಿಷ ಬರಲ್ಲ ಅಂದವರು 15 ನಿಮಿಷ ಕೂಡ ತೊಗೋಬೋದು. ಸೊ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ನಮಗೆ ವಾಟ್ಸಪ್ಪಲ್ಲಿ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ತುಂಬ ಕಡಿಮೆ ಪ್ರೈಸಲ್ಲಿ ಇದನ್ನು ಕೊಡ್ತಾ ಇದ್ದೀವಿ. ಓನ್ಲಿ 1 ಇಂಡಿಕೇಟರ್ ಮತ್ತು CPR 2 ಇಂಡಿಕೇಟರ್. ನೀವು ಏನು ಮತ್ತೆ ಟ್ರೇಡಿಂಗ್ ಇದನ್ನು ಪರ್ಚೇಸ್ ಮಾಡುವಂಥ ಅಗತ್ಯ ಇರೋಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.